ಗೊತ್ತಿರೋದೇ ಆ 4-5 ಅನ್ನೋ ಏನೇ ಇದ್ರೂ ಅದನ್ನ ಮೇಲೆ ಆಟ ಆಡಿ ಇನ್ವೆಸ್ಟ್ಮೆಂಟ್ ಅಂತ ಹಾಕಿ ಚಾನ್ಸಸ್ ತಗೊಳ್ಳೋದು ಇಸ್ ಬೆಟರ್ ಅನ್ನೋದು ನಿಮ್ಮ ನಿಲುವು ಇವತ್ತಿನ ನಿಲುವು. ಆ್ಯಂಡ್ ಅದರಲ್ಲಿ ನನಗೆ ಕಾಂಪಿಟೇಟಿವ್ ಅಡ್ವಾಂಟೇಜ್ ಇದೆ. ನಾನು ನೋಡಿದ ಹಾಗೆ ಎಷ್ಟೊಂದು ಜನಕ್ಕೆ ಅದರಲ್ಲಿ ಆಸಕ್ತಿ ಇಲ್ಲ. ಆ ಜಾಗ ಸ್ವಲ್ಪ ಖಾಲಿ ಇದೆ, ಖಾಲಿ ಇದೆ. ಬೇರೆಯವರು ನನಗಿಂತ ಸುಂದರವಾಗಿರೋ ಹುಡುಗಿರಿದ್ದಾರೆ, ಅವರು ಇನ್ನೂ ಕಾನ್ಫಿಡೆಂಟಾಗಿ ಕಾಣೋ ಹುಡುಗಿರಿದ್ದಾರೆ, ಇನ್ನೂ ಅಂದರೆ ಈಗ ಇಂಟರ್ನ್ಯಾಷನಲ್ ಲೆವೆಲ್ ಸ್ಟ್ಯಾಂಡರ್ಡ್ಸಲ್ಲಿ ಅವರು ಪೋರ್ಟ್ರೇ ಮಾಡ್ಕೊಳ್ಬೋದಾಗಿದೆ. ನಾನು ಕನ್ನಡದ ಮಟ್ಟಕ್ಕೆ ಓಕೆ ಇದನ್ನು ನಾನು ಅರ್ಥ ಮಾಡ್ಕೊಂಡಿರೋದು. ನಾನು ಹೀರೋಯಿನ್ ಅಂತ ಅಂದ್ಕೊಳ್ದೇನೆ ಒಂದು ಪಾತ್ರ ಆಗಿ, ಒಂದು ಕಲಾವಿದೆಯಾಗಿ ನನ್ನ ಎಷ್ಟು ದಿನ ನಾನು ನೋಡಿಕೊಂಡು ಅದಕ್ಕೆ ನಾನು ಪ್ರಿಪೇರ್ಡ್ ಆಗಿರ್ತೀನಿ. ಅಲ್ಲಿ ತನಕ ನಾನು ನನ್ನೊಳಗಿನ ಒಂದು ಕಾಲ್ನು ಅಟೆಂಡ್ ಮಾಡ್ತಿರ್ತೀನಿ. ಜನರು ನಂದೊಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಈಗ ನಾವು ಬೇರೆ ಕೆಲಸಗಳಾದರೆ ನನಗೂ ಜನಕ್ಕೂ ಸಂಬಂಧ ಇಲ್ಲ ಅನ್ಬೋದು. ಇಲ್ಲಿ ಜನನೇ ನಮಗೆ ದುಡ್ಡು ಕೊಟ್ಟು ನೋಡಬೇಕು, ಅಥವಾ ಅವ್ರ ಸಮಯ, ಅವರ ಎಫರ್ಟ್ಗಳು ನಮ್ಮ ಕರಿಯರ್ಗೆ ಅಸೋಸಿಯೇಟೆಡ್ ಆಗಿರೋದ್ರಿಂದ ಜನಗಳನ್ನ ನಾವು ಕನ್ಸಿಡರ್ ಮಾಡಲೇಬೇಕು. ಅವನೇನಾರು ಹೇಳ್ಕೊಳ್ಳಿ, ಅವ್ರು ಏನಾರು ಹೇಳ್ಕೊಳ್ಳಿ ಅಂತ. ಅಣ್ಣವರೆಲ್ಲ ಹಂಗೆ ಬಂದಿಲ್ಲ. ಎಂಥ ಒಳ್ಳೊಳ್ಳೆ ಕಲಾವಿದರು ಅಂತ ನಾವು ಯಾರ್ಯಾರನ್ನ ಇವತ್ತು ತೊಗೊಳ್ತೀವಿ ಲಿಸ್ಟು ಹಿಂದೆ ತಿರುಗಿ ನೋಡಿದ್ರೆ, ಕರ್ನಾಟಕದಲ್ಲಿ ಆಗಲಿ ಯಾರೇ ಆಗಲಿ, ಅವರು ಜನಗಳನ್ನ ಕನ್ಸಿಡರ್ ಮಾಡಿಕೊಂಡೇ ಮುಂದೆ ಬಂದಿರೋದು. ಜನಗಳನ್ನ ಯಾವತ್ತು ಬಿಟ್ಬಿಡ್ತೀವಿ ನಾವು, ಅವತ್ತು ನಾವು ಏನೂ ಆಗೋಕ್ಕಾಗಲ್ಲ. ಯಾಕಂದರೆ ಅವರೇ ನಮ್ಮನ್ನು ಮುಂದೆ ತೊಗೊಂಡು ಹೋಗಬೇಕಾಗಿರೋರು. ಐ ಥಿಂಕ್ ಆ ಪಲ್ಸ್ ಆಫ್ ದ ಆಡಿಯನ್ಸ್ ಅನ್ನೋದು ಕಟ್ಸ್ ಅಕ್ರಾಸ್ ಎವ್ರಿ ಸೆಕ್ಟರ್. ಈಗ ಒಂದು ಫುಡ್ ತೊಗೊಳ್ಳಿ, ಒಂದು ರೆಸ್ಟೋರೆಂಟು, ಅವ್ರ ಜನಕ್ಕೆ ಏನು ಬೇಕು ಅಂತ ಕೊಟ್ಟಿಲ್ಲ ಅಂದರೆ ಜನ ಅಲ್ಲಿಗೆ ಬರಲ್ಲ. ಸಿನಿಮಾ ಅದಕ್ಕೆ ಹೊರತಲ್ಲ, ಟಿ ವಿ ಅದಕ್ಕೆ ಹೊರತಲ್ಲ. ಐ ಥಿಂಕ್ ಇವನ್ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮನ್ನು ನಾವು ತೋರಿಸ್ಕೊಳ್ಳೋ ರೀತಿನೂ, ಜನಗಳ ಜೊತೆ ಕನೆಕ್ಟ್ ಆಗೋದು ಅಲ್ಲೂ ಅಷ್ಟೇ. ಈಗ ಐ ಥಿಂಕ್ ಐವ್ ಸೀನ್ ನಿಮ್ಮ ಸೋಷಿಯಲ್ ಮೀಡಿಯಾ ಇದರಲ್ಲಿ ಆ ವೆರಿ ಗರ್ಲ್ ನೆಕ್ಸ್ಟ್ ಡೋರ್, ಅಪ್ರೋಚಬಲ್, ತುಂಬ ಪೋಸ್ಟ್ಗಳಲ್ಲಿ ನಾನು ನೋಡಿದ್ದೀನಿ. ಇದೇನೋ ಇಂಗ್ಲೀಷಲ್ಲಿ ಹಾಕಿರ್ತೀರಾ, ಇದನ್ನು ಕನ್ನಡಕ್ಕೆ ಅನುವಾದ ಮಾಡಿ ನೋಡೋಣ ಅನ್ನೋದು. ಈಗ ನಾನೇನು ರೇಡಿಯೋ ಶೋನಲ್ಲಿ ನಾವು ಯೂಶಲಿ ಇದಕ್ಕೊಂದು ಪ್ರಶ್ನೆ ಕೇಳ್ತೀನಿ, ಕಾಲ್ ಮಾಡಿ ಅಂತ ಯಾಕೆ ಹೇಳ್ತೀವಿ ಅಂದರೆ ನಮಗೆ ಉತ್ತರ ಗೊತ್ತಿರಲ್ವಾ. ಅವ್ರ ಜೊತೆಗೆ ಒಂದು ಒಡನಾಟ, ಸಂಬಂಧ ಅದು ಯಾವಾಗಲೂ ಚಿಗುರಿಸಿ ಇಟ್ಕೊಳ್ಳೋದಿದೆಯಲ್ಲ. ಈ ಒಂದು ಜರ್ನಿನಲ್ಲಿ ನಿಮ್ಮ ಕಲಿಕೆಗಳೇನು, ಆ್ಯಂಡ್ ನಿಮ್ಗೆ ಇದೆಲ್ಲ ಎಷ್ಟು ತೃಪ್ತಿ ಕೊಟ್ಟಿದೆ, ಏನೇನೆಲ್ಲ ನಿಮಗೆ ಕಲಿಸ್ಕೊಟ್ಟಿದೆ ಜನಗಳ ಸಂಪರ್ಕ ಥ್ರೂ ಸೋಷಿಯಲ್ ಮೀಡಿಯಾ? ನಾನು ಫಸ್ಟ್ ಸೀರಿಯಲ್ ಮಾಡುವಾಗ, ಪುಟ್ಟಗೌರಿ ಮಾಡುವಾಗ, ನಾನು ಅಷ್ಟೊಂದು ಸೋಷಿಯಲ್ ಮೀಡಿಯಲ್ಲಿ ಆ್ಯಕ್ಟಿವ್ ಇರಲಿಲ್ಲ. ಅಂದರೆ ನಾನು ಅದನ್ನು ತಲೆಯಲ್ಲಿ ಇಟ್ಕೊಂಡೇ ಇರಲಿಲ್ಲ. ಆ್ಯಂಡ್ ಫಸ್ಟ್ಲಿ ನನಗೆ ತುಂಬ ಆಗೆಲ್ಲ ಟ್ರೋಲ್ ಎಲ್ಲ ಆಗ್ತಾ ಇತ್ತಲ್ಲ, ಹಾಗಾಗಿ ನಾನು ಏನು ನನಗೆ ತುಂಬ ನನ್ನನ್ನು ನಾನು ಎಕ್ಸ್ಪ್ರೆಸ್ ಮಾಡ್ಕೊಳಕ್ಕೆ ಹೋಗಲಿಲ್ಲ. ನನಗೆ ಯಾರಿಗೂ ನಾನು ಎಕ್ಸ್ಪ್ಲೇನ್ ಮಾಡಬೇಕಾಗಿಲ್ಲ, ಟೈಮ್ ಹೇಳ್ಕೊಳತ್ತೆ ಬಿಡು. ಅಂದರೆ ಸೀರಿಯಲ್ ಟ್ರೋಲ್ಗೂ ನಮಗೂ ಸಂಬಂಧ ಇಲ್ಲ, ಇಷ್ಟೇ. ಅದನ್ನ ಅಷ್ಟೆಲ್ಲ ಸಮಯ ಸೀರಿಯಲ್ ಬರುವಾಗ ಒಂದು ಕಾಡಿಂದ ಎಪಿಸೋಡ್ ಎಲ್ಲ ಬರ್ತಾಯಿತ್ತು, ಅದೇನೋ ಹುಲಿ ಹಿಂದೆ ಹೋಗಿತ್ತು ಅದೆಲ್ಲ. ಸೊ ಅದು ಬಂದಾಗ ಐ ಥಿಂಕ್ ಅವಾಗ ತಾನೇ ಈ ಸೋಷಿಯಲ್ ಮೀಡಿಯಾ ಬೂಮ್ ಆಗ್ತಾಯಿದೆ ಟೈಮಲ್ಲಿ. ಸೊ ಅದೆಲ್ಲ ನೋಡ್ಬಿಟ್ಟು ಅಯ್ಯೋ ಇದು ದೂರ ಇದ್ಬಿಡೋಣ ಅನ್ನೋ ಮೈಂಡ್ ಸೆಟ್ಟಲ್ಲಿದ್ದೆ. ಬಟ್ ಆಫ್ಟರ್ ಕನ್ನಡತಿ ಎಲ್ಲ ಪಾಸಿಟಿವ್ ಆಗಿ ಚೇಂಜ್ ಆಗೋಯ್ತು. ಸೊ ಎರಡರಲ್ಲೂ ನನ್ನ ಪ್ರಯತ್ನ ಅಂತ ಏನೂ ಇರಲಿಲ್ಲ. ನನ್ನ ಪ್ರಯತ್ನ ಏನು, ನನ್ನ ಕೆಲಸ ಒಂದೇ. ಅವತ್ತು ಮಾಡಿದ ಕೆಲಸ ಜನಕ್ಕೆ ಇಷ್ಟ ಆಗಲಿಲ್ಲ, ಅದನ್ನು ಟ್ರೋಲ್ ಮಾಡಿದ್ರು. ಇವತ್ತು ಮಾಡಿದ ಕೆಲಸ ಇಷ್ಟ ಆಯಿತು, ನನ್ನನ್ನು ತಾನಾಗೆ ಹುಡ್ಕೊಂಬಂದು ಫಾಲೋ ಮಾಡಿದ್ರು. ಇದೇ ವಿಚಾರ ನಾವು ಆಶೆ ಮಾತಾಡಿದ್ವಿ, ನಾಪ್ಕ ಇದೆ. ನೀವು ಬಂದ ತಕ್ಷಣ ಜಸ್ಟ್ ಕ್ಯೂರಿಯಸ್ ಹೊಳ್ದಾಗ ನನ್ನ ಕಣ್ಣಲ್ಲಿ ಆಲ್ಮೋಸ್ಟ್ ನೀರು ಬಂತು. ನಾನು ಹೇಳಿದೆ, ಯಾಕೆಂದರೆ ಇದೇ ಇಂಟರ್ನೆಟ್ಟಲ್ಲೇ ನಾವು ರ್ಯಾಪಿಡ್ ರಶ್ಮಿ ಶೋ ಅಂತ ಮಾಡಿದಾಗ ಒಂದಿನ ಕಾಂಟ್ರವರ್ಸಿ ಆಗಿತ್ತು, ಅದರಿಂದ ಭಾಳ ನೊಂದಿದ್ದೆ. ಅದೇ ಮತ್ತೆ ಒಂದು ಡೈಲಾಗ್ ಬರೋತ್ತಲ್ಲ ಸಿನಿಮಾದಲ್ಲಿ, ಯಾವ ಜಾಗದಲ್ಲಿ ತಲೆ ತೆಗ್ಸಿರ್ತೀವೋ ಅದೇ ಜಾಗದಲ್ಲಿ ತಲೆ ಎತ್ತಿ ನಿಂತಾಗ ಸಿಗೋದೊಂದು ಬೇರೆ. ಬಟ್ ಅದಕ್ಕೆ ನಾವೇನು ತೊಗೊಳಲ್ಲ ಕ್ರೆಡಿಟು. ಅವತ್ತಿಂದ ಕಲಿಸಿರತ್ತಲ್ಲ, ಹಿಗ್ಗಿ ಹೀರೆಕಾಯಿ ಆಗೋದು ಬೇಡ, ಸೋರೆಕಾಯಿ ಆಗೋದು ಬೇಡ, ಕೆಲಸ ಮಾಡ್ತಾ ಹೋಗೋಣ ಅನ್ನೋದು ಇಸ್ ಐ ಥಿಂಕ್ ಇದೆಲ್ಲ ಎಕ್ಸ್ಪೀರಿಯನ್ಸಸ್ ಎಲ್ರಿಗೂ ಹಂಗಿದ್ರೆ ಕಾಮನ್ ಅಂತ ಒಂದಲ್ಲ ಒಂದು ಲೆಕ್ಕದಲ್ಲಿ. ನಾವೆಲ್ಲರೂ ಹೇಗೆ ಅನ್ಸತ್ತೆ ನಂಗೆ ಅನ್ಸೋದು, ನಾವೆಲ್ಲರೂ ಒಂದೇ, ಬೇರೆ ಬೇರೆ ಬಾಡಿನಲ್ಲಿ ಸಿಕ್ಕಾಕೊಂಡಿದ್ದೀವಿ ಅಷ್ಟೇ. ಬೇರೆ ಬೇರೆ ಟೈಮ್ ಲೈನ್ಸಲ್ಲಿದ್ದೀವಿ, ಬೇರೆ ಬೇರೆ ಬಾಡಿ ಒಳಗಡೆ ಇದ್ದೀವಿ. ನಮ್ದೆಲ್ಲರದು ಎಮೋಷನ್ಸ್ ಒಂದೇ. ನಾವು ಒಂದಕ್ಕೆ ಹೆದರ್ಕೊಳ್ಳೋದು, ಒಂದನ್ನೇ ಇಷ್ಟಪಡೋದು. ಎಲ್ರಿಗೂ ಒಂದು ಲೈಫಲ್ಲಿ ಪಾರ್ಟ್ನರ್ ಬೇಕು. ಅವ್ರು ನಮಗೇನಾದ್ರು ಹೇಳಿದ್ರೆ ನಮ್ಗೆ ಬೇಜಾರಾಗತ್ತೆ. ಕರಿಯರಲ್ಲಿ ಸೋತ್ರ ನಾವು ಅಳ್ತೀವಿ. ನಾವೆಲ್ಲರೂ ಲೈಕ್ ಎವ್ರಿಬಡಿ ಇನ್ ದ ಯೂನಿವರ್ಸ್ ಆಲ್ ಮೇಡ್ ಆಫ್ ದ ಸೇಮ್ ಇಂಗ್ರೀಡಿಯೆಂಟ್ಸ್. ಅಹಂ ಬ್ರಹ್ಮಾಸ್ಮಿ ಅಂತ ಅದಕ್ಕೆ ಹೇಳೋದು. ನಾನು ಬ್ರಹ್ಮ ಅಂದರೆ ನೀನು ಬ್ರಹ್ಮನೇ, ನೀನು ದೇವ್ರೆ ನಾನು ದೇವ್ರೆ, ಆ ಥರ. ಸೊ ಆಸ್ ಸಿಂಪಲ್ ಆಸ್ ದ್ಯಾಟ್. ಸೇಪಿಯನ್ಸ್ ಅಂತ ಒಂದು ಪುಸ್ತಕದಲ್ಲಿ ಮನುಷ್ಯರದೇ ಎಷ್ಟು ಸಾವಿರಾರು ವರ್ಷಗಳಿಂದ ನಾವು ಬೇರೆ ಬೇರೆ ಥರ ಇದ್ದು ಇವತ್ತು ಫೈನಲಿ ಏನು ಹೋಮೋ ಸೇಪಿಯನ್ಸ್ ಅಂತ, ಇದಕ್ಕೂ ಮುಂಚೆ ಹೋಮೋ ಎರಿಕ್ಟಸ್ ಅಂತೆ ಏನೇನೋ ಅಂದೆ. ಈ ಇವತ್ತಿನ ನಮ್ಮ ಮನುಷ್ಯರು ನಾವು ಉಳ್ಕೊಳ್ಳೋಕ್ಕೆ ಕಾರಣನೇ ನಮ್ಮಲ್ಲಿರುವಂಥ ಈ ಇಮ್ಯಾಜಿನೇಷನ್ ಅನ್ನೋ ಒಂದು ಪವರ್. ಇಮ್ಯಾಜಿನ್ ಮಾಡ್ಕೊಳ್ಳೋಕೆ ನಮಗೆ ಬರುತ್ತೆ. ಅದರಿಂದಲೇ ಏನೂ ಇಲ್ಲದ ಒಂದು ಭೂಮಿ ಮೇಲೆ ನಾವು ಇಷ್ಟೆಲ್ಲ ಹುಟ್ಟಾಕಿ ಇಷ್ಟೊಂದು ವರ್ಷಗಳ ಕಾಲ ಮನುಷ್ಯ ಆದವನು ಇದಾನೆ, ಮುಂದೆನೂ ಇರ್ತಾನೆ. ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ,
ನಿಮ್ಮಲ್ಲಿ ಒಂದು ಬಹಳ ಒಳ್ಳೆ ಇಮ್ಯಾಜಿನೇಷನ್ ಪವರ್ ಇರೋದು, ಅದು ಆಚೆಗೆ ಜನ ನೋಡಿರೋದು ಕತೆಗಾರ್ತಿಯಾಗಿ, ರೈಟರ್ ಆಗಿ. ಅಲ್ಲಿ ನಂಗೊಂದಷ್ಟು ಕ್ಯೂರಿಯಾಸಿಟೀಸ್ ಇದೆ. ಹೇಗೆ ಯೋಚನೆ ಮಾಡ್ತೀರಾ? ಮಾತಾಡೋದು ಬೇರೆ, ಪಾತ್ರಗಳನ್ನು ನಿಭಾಯಿಸೋದು ಬೇರೆ, ಆದರೆ ಬೇರೆಯವರಿಗೆ ಒಂದು ಕಥೆಯನ್ನು ಹುಟ್ಟಿಸ್ಕೊಂಡೆ ನೋಡಿ ನನ್ನ ಪ್ರಪಂಚ ಅಂತ. ಹೌ ಡು ಯು ಇಮ್ಯಾಜಿನ್ ಥಿಂಗ್ಸ್? ಬರವಣಿಗೆಗೆ ಹೇಗೆ ಇದೆಲ್ಲ? ಐ ಥಿಂಕ್ ನಾನು ಜಾಸ್ತಿ ಎಕ್ಸ್ಪ್ರೆಸ್ ಮಾಡ್ದಿರೋದ್ರಿಂದ ಬರವಣಿಗೆ ನನ್ನ ಮೋಡ್ ಆಫ್ ಎಕ್ಸ್ಪ್ರೆಷನ್ ಅನಿಸುತ್ತೆ. ಅದನ್ನು ಬರಿತಾ ಇರುವಾಗ ಈಗ ನಾನು ನಿಮ್ಗೆ ಹೇಳ್ದಾಗೆ ನನ್ನನ್ನು ನಾನು ಎಕ್ಸ್ಪ್ಲೇನ್ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ ಅಲ್ವಾ ನನಗೆ. ನನಗೇನು ನಾನು ಇಂಥವಳು ಅಂಥವಳು, ನಾನು ಒಳ್ಳೆಯವಳು ಕೆಟ್ಟವಳು, ನನಗಿದು ಇದೆ, ನನಗಿಷ್ಟ ಇಲ್ಲ. ನಾನೇನು ಮಾಡ್ತೀನಿ, ಪಾತ್ರಗಳನ್ನ ಸೃಷ್ಟಿ ಮಾಡ್ತೀನಿ, ಒಂದು ಕತೆ ಬರಿತೀನಿ, ನಾನು ಅದ್ರಲ್ಲಿ ಹೇಳ್ತೀನಿ, ನಂದು ಏನೇನೋ ಇರುತ್ತೆ ಹೇಳ್ಕೊಳ್ಬೇಕಾಗಿರೋದು. ಅದನ್ನು ನೇರವಾಗಿ ನಂದು ಅಂತ ಹೇಳಲ್ಲ, ಕತೆ ಬರೆದ್ಬಿಟ್ಟು ಅದ್ರ ಪಾತ್ರದ ಮೂಲಕ ಏನೋ ಹೇಳಿಸ್ತೀನಿ. ಅದರಿಂದ ನನಗೆ ಖುಷಿ ಆಗುತ್ತೆ. ಕೆಲವೊಂದು ನಂದಿರುತ್ತೆ, ನಂದು ಇಲ್ದಿರೋದು ಇರುತ್ತೆ, ಇನ್ನೊಬ್ರದ್ದು ಎಲ್ಲ ನೋಡಿರ್ತೀನಿ ನಾನು. ಅದು ನನಗೆ ತುಂಬ ಸ್ಯಾಟಿಸ್ಫೈಯಿಂಗ್ ಜರ್ನಿ ಅದು. ಈಗ ನಾನು ಹೇಳಿದ್ರೆ ಏನಿರುತ್ತೆ, ಬಡಾಯಿ ಕೊಚ್ಕೊಂಡಂಗಿರುತ್ತೆ. ಅದೇ ಒಂದು ಪ್ರಪಂಚ ಸೃಷ್ಟಿ ಮಾಡಿ ಅದಕ್ಕೊಂದು ಅದು ಅನ್ಬಯಾಸ್ಡ್, ಅದು ರಂಜನಿ ಅಲ್ಲ. ಅದು ಕಥೆಗಳು ಬಂದಿರೋದೇ ಹಿಂಗೆ. ಯಾಕೆ ನಾವು ಕಥೆಗಳನ್ನು ಕೇಳಿದಾಗ ಬೇಗ ಅದ್ರ ಮಾರಲ್ ಆಫ್ ದ ಸ್ಟೋರಿ ಅರ್ಥ ಆಗುತ್ತೆ? ನಾವು ಅನ್ಬಯಾಸ್ಡ್ ಆಗಿರ್ತೀವಿ. ಆ ವ್ಯಕ್ತಿಯಿಂದ ನಾನೇನು ಕಲಿಯೋದು ಅಂತ ನಮಗಿರಲ್ಲ, ರಂಜನಿಯಿಂದ ನಾನೇನು ಕಲಿಯೋದು ಅಂತಿರುತ್ತೆ. ಪಾತ್ರಗಳು ನಾವು ನೋಡಿರೋಂಥ ಪಾತ್ರ ಅಥವಾ ಓದಿರೋಂಥ ಪಾತ್ರಗಳಿಂದ ನಾವು ಕಲಿಯೋಕೆ ಓಪನ್ ಇರ್ತೀವಿ ನಾವು. ಅಥವಾ ಏನೋ ಒಂದು ಕಲಿಯೋದೇ ಅಂತ ಅಲ್ಲ, ಏನೋ ಒಂದು ರಿಯಲೈಸೇಷನ್ ಇರ್ಬೋದು. ಇದು ಒಂದು ಥ್ರೆಡ್ಡು ಯಾಕೆ ನೀವು ಎಕ್ಸ್ಪ್ರೆಸ್ ಮಾಡ್ತೀರಾ? ಬಿಕಾಸ್ ನೀವು ಹೇಳೋದನ್ನೆಲ್ಲ ಪೆನ್ ಮೂಲಕ ಹೇಳೋದು ನಿಮ್ಗೊಂದು ಸಖತ್ ಕಿಕ್ ಕೊಟ್ಟಿದೆ, ಆ ಜನಕ್ಕೆ ಬೇಗ ಒಪ್ಪತ್ತೆ ಅನ್ನೋದು ಒಂದು ಕ್ಲಾರಿಟಿ ಸಿಕ್ಕಿದೆ. ನನ್ನೊಳಗೂ ಅದು ನನಗೇನೋ ಒಪ್ಪತ್ತೆ. ನನಗೆ ಸುಮ್ಮನೆ ಕ್ವೆಶನ್ ಕೇಳಿದ್ರೆ ನಾವು ತದ್ವಿರುದ್ಧವಾದ ಸ್ಟೇಟ್ಮೆಂಟ್ಗಳು ಕೊಡ್ಬೋದು. ಈ ಸಲ ಒಂದು ಹೇಳ್ಬೋದು, ಆಮೇಲೆ ಇನ್ನೊಂದು ಹೇಳ್ಬೋದು. ಬರೆಯುವಾಗ ಸುಳ್ಳು ಬರೆಯಲ್ಲ ನಾವು. ನಮ್ಮ ಆತ್ಮಸಾಕ್ಷಿ ತುಂಬ ಯೋಚನೆ ಮಾಡುತ್ತೆ ಅವಾಗ. ಈ ಒಂದು ಲೈನ್ ಬರೆಯೋಕ್ಕೆ ತುಂಬ ಯೋಚನೆ ಮಾಡುತ್ತೆ. ಇದೇನಾದ್ರು ಮೀನಿಂಗ್ ಇದೆಯಾ ಇದರಲ್ಲಿ ಅಂತ 1000 ಸಲ ಯೋಚನೆ ಮಾಡುತ್ತೆ. ಹೇಳುವಾಗ ಏನೋ ಕೇಳಿದ ತಕ್ಷಣ ಹೇಳ್ಬಿಡ್ತೀನಿ ಶೋ ಮುಗ್ದೋಗುತ್ತೆ ಅಂತ. ಬರೆಯುವಾಗ ಹಂಗೆ ಮಾಡಲ್ಲ. ಅದಕ್ಕೆ ತುಂಬ ಥಾಟ್ ಬೇಕು, ತುಂಬ ಸತ್ಯನ ಸುಳ್ಳ, ಇದಕ್ಕೆ ಜನ ಏನು ಅನ್ಕೋತಾರೆ, ಓದುಗ್ರು ಏನು ಅನ್ಕೋತಾರೆ, ನಾನೇನು ಅನ್ಕೋತೀನಿ, ಆನ್ ದ ಹೋಲ್ ಏನು ಅದಕ್ಕೆ ಮೀನಿಂಗ್ ಕೊಡ್ತಾ ಇದೆ. ಸೊ ಸುಮಾರು ಇರುತ್ತೆ. ಸೊ ಹಾಗಾಗಿ ನನ್ನನ್ನು ಅದು ಬೆಟರ್ ಹ್ಯೂಮನ್ ಬೀಯಿಂಗ್ ಆಗಿ ಕೂಡ ಮಾರ್ಪಾಟ್ ಮಾಡುತ್ತೆ. ಇಟ್ ಇಸ್ ಆಲ್ಸೋ ಪವರ್ ಆಫ್ ಜರ್ನಲಿಂಗ್ ಯು ಆರ್ ಟಾಕಿಂಗ್ ಅಬೌಟ್. ಇವತ್ತು ಥೆರಪಿನಲ್ಲಿ ಹೇಳ್ತಾರೆ ನೀವು ಬರೆದ್ರೆ ಒಳಗಿರೋದೆಲ್ಲ ಆಚೆಗೆ ಹಾಕೋಬಹುದು ಅಂಡ್ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ ಅಂತ. ಹೌದು. ಟೆಲರ್ಸ್, ನೀವು ಫಸ್ಟ್ ಬರ್ದಿದ್ದ ಪುಸ್ತಕ ಅದೆಲ್ಲ ಹೆಂಗೆ ಶುರುವಾಯಿತು? ಕತೆ ಡಬ್ಬಿನಾ? ಕತೆ ಡಬ್ಬಿ ಅಂದರೆ ನಾನು ಪುಸ್ತಕ ಬರಿಬೇಕು ಅಂತಾನೆ ಹೊರಟಿರಲಿಲ್ಲ. ನಾನು ಅದಕ್ಕೆ ಮುಂಚೆ ಬರಿಬೇಕು ಅಂತ ಶುರು ಮಾಡ್ಕೊಂಬಿಟ್ಟಿದ್ದೆ. ನಾನು ಹಿಂಗೆ ಸೀನ್ ಬರೆಯೋದು ಹೆಂಗೆ, ಅದು ಬರೆಯೋದು ಹೆಂಗೆ, ಇದು ಬರೆಯೋದು ಹೆಂಗೆ. ನಾನು ಹೈಸ್ಕೂಲಲ್ಲಿ ಇದ್ದಾಗಲೇ ಒಂದು ನಾಟಕ ಬರ್ತಿದ್ದೆ. ನಾಟಕ ಬರೆದು ನಾನೇ ನನಗೆ ಗೊತ್ತಿರೋಂಗೆ ನಿರ್ದೇಶನ ಮಾಡಿದ್ದೆ ಸ್ಕೂಲಲ್ಲಿ ಸ್ಕಿಟ್ಟು. ಹಾಗಾಗಿ ನನಗೆ ಇನ್ನೇನೋ ಮಾಡಬಲ್ಲೆ, ನಾನು ಇನ್ನೂ ಕತೆಗಳನ್ನ ಹೇಳಬಲ್ಲೆ ಅಂತ ನನಗನ್ಸುತ್ತೆ. ಈಗ ನಾನು ಅದೇ ದಾರಿನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಿರೋದು. I want to tell stories, I want to write, I want to direct.